ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನನ್ನ ಬ್ಯಾಗ್ ಎಲ್ಲ ಸಿಗವಲ್ಲಕ್ಕ, ನೀವು ಹೊಸ ತಂದು ಕೊಟ್ಟಿದ್ದಲ್ಲ ಅದಾ ಎಲ್ಲಿಟ್ಟಿವ? ಇಲ್ಲೆಲ್ಲ ರಿಟೇನ್ ನೋಡೋಣ. ಹ್ಞೂ ಅಕ್ಕ, ನಂದು ಹಳೆ ಬ್ಯಾಗ್ ಹರಿದೈತಿ, ಹೊಸ ಬ್ಯಾಗ್ ತೊಗೊಂಡು ಹೋಗ್ಬೇಕಂತ ಹುಡುಕಾಗತ್ತೀನಿ. ಏ ಅಂಜಲಿ ಬಾರ ಹೋಗೋಣ, ಹೊತ್ತಾತ. ಹಾ ಬಂದೆ ಮಂಜುಳ. ಏ ಬಾರ, ಏನು ಟೈಮ್ ಆಗುತ್ತೆ, ಮತ್ತೆ ಬಸ್ ಬಿತ್ತು ಹೋಗುತ್ತೆ ನಾವು ಹಾಕಿ ನೋಡು. ಅಕ್ಕಿದು ಬ್ಯಾಗ್ ಸಿಗವಲ್ಲ ನಿಂದ್ರವ. ಯಾವ ಬ್ಯಾಗ್ ಹೇಳು? ಅದು ಹೊಸ ತಂದು ಕೊಟ್ಟಿದ್ನಲ್ಲ ಅಕ್ಕಿಗೆ ಅದು. ಅಕ್ಕ ಅದನ್ನ ನಾ ತಗೊಂಡಿನಿ, ಇದು ಹೌದಿಲ್ಲ? ಹ್ಞೂ ಐದ ತಂದು ಕೊಟ್ಟಿದ್ದೆ ಅಕ್ಕ. ಇದು ಬ್ಯಾಗ್ ಚಂದ ಐತಾ? ನಾ ತಗೊಂಡಿನಿ. ಅದು ಅಕ್ಕ ನನಗೆ ಕೊಟ್ಟಿಸಿದ್ದೆ, ನಂಗೆ ಬೇಕು. ನಿಂಗೆ ಇನ್ನೊಂದು ಕೊಡಿಸ್ತಾ ಹೋಗು. ಅಲ್ವಾ ಆಕಿಗೆ ಅಂತ ತಂದು ನೀನು ಯಾಕೆ ಅದನ್ನ ತೊಗೊಳಕೋತಿ? ನಾನು ನಿಂಗೆ ಬೇಕಂದ್ರೆ ಇನ್ನೊಂದು ಕೊಡಿಸ್ತೀನಿ. ಇಲ್ಲ ಸುಮ್ಮನೆ ಆಕಿದ ಯಾಕೆ ತೊಗೊಂತಿ? ಆಕೆ ಕೊಟ್ಬಿಡು ಅದನ್ನ. ಯಾಕೆ ನಂಗೆ ಬೇಕಂದ್ರೆ ಬೇಕಿದೆ ಬ್ಯಾಗ್. ಅವ್ವ ಅವ್ವ ಏನಾತವ? ಅವ ನೋಡುವ ಈಕಿ ನಾ ಬ್ಯಾಗ್ ತೊಗೊಂಡ್ರೆ ಅದನ್ನ ಯಾಕೆ ತೊಗೊಂಡಿ ಅಂತಾಳ. ಯಾಕವ್ರಿ ಏನಾತ? ಅವ ಅದು ಹಂಗಲ್ಲ, ಅಲ್ಲ ಅದು ನಾನು ಅಂಜಲಿಗೆ ಅಂತ ತಂದು ಕೊಟ್ಟಿದ್ದೆ, ಆದ್ರೆ ಈಕಿ ತೊಗೊಂಡಾಳ. ಅದಕ್ಕೆ ಆಕಿಗೆ ಇಷ್ಟ ಆಗೈತೆ ಅಂತ ತೊಗೊಂತಾಳ ಬಿಡು. ಈಗ ನಿನ್ಗೇನು ಕಷ್ಟ ಆಯ್ತು? ತೊಗೊಂಡ್ರೆ ಏನಾಯ್ತು? ಮತ್ತೆ ಹೊಸದು ಕೊಡ್ಸಕ್ಕಂತ ತಗೋ ಆಕಿಗೆ. ಇಲ್ಲ ರೈತಲ್ಲ ಬ್ಯಾಗ್ ತೊಗೊಂಡು ಹೋಗಂತ ಹೇಳ ಆಕಿ ಗೋಣಿಚಿಲ್ಲ ಅಲ್ವಾ? ಆಕಿಗೆ ಇಷ್ಟಪಟ್ಟು ತೊಗೊಂಡಿದ್ದು ನೀ ತೊಗೊಂಡು ಹೋಗುವ. ಹೋಗ ತೊಗೊಂಡು ಹೋಗು, ಏನಾಗಲ್ಲ ನಿನಗೆ. ಅದು ಹಂಗಲ್ಲವ ಅಂಜಲಿ, ತೊಗೊಂಡು ಹೋಗುವ, ನಾ ಮತ್ತೆ ನೀನು ಕೊಡಿಸ್ತೀನಿ. ಸರಿ ಅಕ್ಕ. ಕಡಿಕು ಅಕ್ಕಿನ ಬ್ಯಾಗ್ ತೊಗೊಂಡು ಬಂದೆ. ಬಿಡ್ತೀನಿ, ನಾನು ಇಷ್ಟಪಟ್ಟಿದ್ದೆ ಯಾವತ್ತಾದ್ರು. ಏನ್ರಿ ಈಗ ಒಂದು ಬ್ಯಾಗು ಗೊತ್ತಿಲ್ಲ ಅಂದ್ರೆ ಹೆಂಗಿದೆ? ಚಲೋ ಮಾಡಿದೆ ಬಿಡು, ನೀನು ಆಕಿನ ಕಳಿಸಿ. ಆದ್ರೂ ಭಾರಿ ಅದಿದ್ದೀರಿ ನೀವಿಬ್ರು. ಮತ್ತೆ ಟ್ರಿಪ್ಪಿಗೆ ಹೋಗೋದು ಏನು ಮಾಡಿ? ಮಚ್ಚ ಇನ್ನೂ ರೊಕ್ಕ ಸಿಕ್ಕಿಲ್ಲ ಮಚ್ಚ, ಒಂದು ಸ್ವಲ್ಪ ದಿನ ಟೈಮ್ ಕೊಡು, ನಾ ಕನ್ಫರ್ಮ್ ಮಾಡ್ತೀನಿ. ಈ ಸ್ಯಾಟರ್ಡೇ ಏನಾದ್ರು ಹೋಗಿ ನೋಡು, ನೀವು ಕನ್ಫರ್ಮ್ ಮಾಡಲಿಲ್ಲ ಅಂದರೆ ನಾವಂತರೂ ಬಿಟ್ಟು ಹೋಗ್ತೀವಿ ಅಷ್ಟೇ. ಬಿಟ್ಟೋಗಿ ನನಗೂ ಬೈಕ್ ಸಿಕ್ಕಿಲ್ಲ, ಆಕಿಗೂ ಟ್ರಿಪ್ ಹೋಗಬಾರ್ದು. ಹಾಂ ಬಿಟ್ಟೋಗ್ರಿ. ಅಲ್ಲ ಅವ ಏನು ಆಕಿನ ಬಾಡಿ ಗಾರ್ಡ್ನ ಯಾವಾಗಲೂ ಜೊತೆಗೆ ಇರ್ತಾನೆ. ಏನಪ್ಪ ಗೊತ್ತಿಲ್ಲ, ಬಟ್ ಎಷ್ಟು ಚೆನ್ನಾಗಿದ್ದಾಳೆ. ನೀನು ಕಂಡ್ಬಿದ್ಮೇಲೆ ಮುಗಿತಲ್ಲ, ಮತ್ತೆ ಆಕಿನೂ ಕರಿಬೇಕಿಲ್ಲ ಟ್ರಿಪ್ಪಿಗೆ. ಕರ್ದೆ ಕಣೆ, ಅವ್ರಿಗೆ ಒಟ್ಟೆ ರಿಫ್ಯೂಸ್ ಮಾಡ್ತಾ ಇಲ್ಲ. ಹಾಯ್ ಗೈಸ್. ಹೋದ್ಲು ಈಗ ಡಬ್ಬಾ ಗ್ರೂಪಿಗೆ ಹೋಗಿ ಸೇರ್ತಾ. ಏನ್ ಮಚ್ಚಾ ಬ್ಯೂಟಿ ಕ್ವೀನ್ ಜೋಡಿ ಬರ್ತೀಯಾ? ಅದು ಯಾವ ಸೀಮೆ ಬ್ಯೂಟಿ ಕ್ವೀನ್ ನಿನ್ ಗೊತ್ತಿಲ್ವಾ? ಎಷ್ಟು ಕಾಲೇಜ್ ಎಲ್ಲ ಹೊಗಳ್ತೇವೆ ಅವಳನ್ನ. ಬ್ಯೂಟಿ ವಿತ್ ಬ್ರೈನ್ ಅಂತಾರಲ್ಲ, ಹಂಗಿದ್ದಾಳೆ ಅವಳು. ಟಾಪರ್ ಆಗಿದ್ದಾಳೆ ಗೊತ್ತಾ? ಅವಳಲ್ಲಿ ಟಾಪರು, ಈಗ ಬರ್ತಿದ್ದಾಳೆ ನೋಡಿ ಇವಳು ಟಾಪರ್. ಹಾಯ್ ಸರ್, ಹೇಗಿದ್ದೀರಾ? ಹಾ ನಾನ್ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ಹಾ ನಾನು ಚೆನ್ನಾಗಿದ್ದೀನಿ. ಏನು ಲಾಂಗ್ ಬ್ಯಾಕ್? ಕಾಂಗ್ರ್ಯಾಚುಲೇಷನ್, ಟಾಪರ್ ಆಗಿದೆಯಾ ಅಂತ ಗೊತ್ತಾಯ್ತು. ಮತ್ತೆ ಪಾರ್ಟಿ ಕೊಡ್ಸಲ್ವಾ? ಹಾ ಸರ್ ಕೊಡ್ತಾನಲ್ಲ. ಏನೇ ನಿಂಗೆ ವಿಷಯ ಗೊತ್ತಾಯ್ತಾ? ಈ ಸಲ ಏನೋ ನೀನು ಸೆಕೆಂಡ್ ಬಂದ್ಬಿಟ್ಟಿದ್ಯಾ ಅಂತೆ. ಹೌದಾ? ರಿಸಲ್ಟ್ ಬಂತಾ? ಹ್ಞೂ ಕಣೆ, ರಿಸಲ್ಟ್ ಬಂತು. ಯಾರು ಟಾಪರ್? ಅಯ್ಯ ಯಾರಿಲ್ಲ, ಅದೇ ನನ್ನ ಜೋಡಿ ಬರ್ತಿದ್ಲಲ್ಲ ಅವಳೇ ಟಾಪರ್. ಹೌದಾ? ಅದು ಹೆಂಗೆ? ಅವಳು ಸೀನಿಯರ್ ಇದ್ಲಲ್ಲ ಫಸ್ಟ್. ಅಯ್ಯೋ ಅವಳನ್ನ ಒಂದ್ ವರ್ಷ ಹಿಂದೆ ಹಚ್ಚಿಲ್ವಾ? ಒಂದ್ ವರ್ಷ ಏನೋ ಗ್ಯಾಪ್ ಆಯ್ತು ಅವಳದು. ಅವಳು ಟಾಪರ್ ಬರೋದ್ರಲ್ಲಿ ಏನ್ ಅರ್ಥ ಇಲ್ಲ ಬಿಡು. ಎಲ್ಲ ರಿಪೀಟ್ ಅಲ್ವಾ, ಓದಿದ್ದೆ ಮತ್ತೆ ಓದಿದ್ದಾಳೆ, ಅದಕ್ಕೆ ಟಾಪರ್ ಬಂದಿದ್ದಾಳೆ ಅಷ್ಟೇ. ಹಾಯ್, ಕಂಗ್ರ್ಯಾಚುಲೇಷನ್ ಟಾಪರ್ ಅಂತೆ. ಥ್ಯಾಂಕ್ ಯು. ಏನ್ ಟಾಪರ್ ಆದ್ರೆ ಏನು, ಅದೇ ಸಿಲೆಬಸ್ ಅಲ್ವಾ, ಓದಿದ್ದೆ ವಾಪಸ್ ಓದಿದ್ದು, ಅದ್ರಲ್ಲಿ ಏನಿದೆ. ಅಂತೂ ಇಂತೂ ನೀನು ಕಾಂಪಿಟೇಷನ್ ಕೊಡೋದಕ್ಕೆ ಒಬ್ಬರಾದ್ರೂ ಸಿಕ್ರಲ್ಲ. ಕಾಂಪಿಟೇಷನ್ ಅಂತ ಏನಿಲ್ಲ, ನಾನು ಸುಮ್ಮನೆ ನೆನಪಿದ್ದೆಲ್ಲ ಬರ್ದೆ ಅಷ್ಟೇ. ನಾನೇನು ಕಾಂಪಿಟೇಟ್ ಮಾಡ್ತಿಲ್ಲ ನಿಮ್ಮ ಜೋಡಿ. ಅಲ್ಕಣವಾ, ನೀನು ಹೆಂಗೆ ಕಾಂಪಿಟೇಷನ್ ಮಾಡ್ತೀಯಾ? ಓದಿ ಸಿಲೆಬಸ್ನ ರಿಪೀಟ್ ಆಗಿ ಓದಿದೀಯಾ ಅಷ್ಟೇ, ಅದರಲ್ಲಿ ಏನಿದೆ. ನೆಕ್ಸ್ಟ್ ಇಯರ್ ಬಾ ನೋಡೋಣ. ಕರೆಕ್ಟಾಗಿ ಹೇಳಿದ್ ನೋಡು. ನೆಕ್ಸ್ಟ್ ಇಯರ್ ಬಂದೇ ಬರ್ತಾಳೆ ತಗೊಳ್ಳಿ. ಬರಲಿ, ನನಗೂ ಖುಷಿನೇ, ನನಗೊಬ್ರು ಕಾಂಪಿಟೇಷನ್ ಸಿಕ್ಕಿದೆ ಅಂತ ಅನ್ಕೊಂತೀನಿ. ನೀನು ಬಿಡುವ ಬ್ಯೂಟಿ ವಿತ್ ಬ್ರೈನ್, ನಿನ್ಗೆ ಯಾರು ಕಾಂಪಿಟೇಷನ್ ಇದ್ದಾರೆ? ಇವಳೇನೋ ಹಳ್ಳಿ ಕುಗ್ಗು. ನಿಂತ್ಕೊಳ್ಳಿ. ಅಲ್ಲ ಅವರು ಹಳ್ಳಿ ಕುಗ್ಗು ಅಂದರೆ ನೀವು ಯಾಕೆ ಓಡ್ ಬರ್ತೀರಾ? ನಿಂತು ಮಾತಾಡೋದಕ್ಕಾಗಿದ್ದೀವಿ ಸ್ವಲ್ಪ. ಹಂಗಲ್ಲ, ನನಗೆ ಕೆಲಸ ಇದೆ, ನಂದು ಎಕ್ಸಾಮ್ ಇತ್ತು ಅದಕ್ಕೆ. ಮತ್ತೆ ಯಾವ್ದು ಎಕ್ಸಾಮು? ನಾನು ಒಂದು ಆ್ಯಡ್ ಕಂಪ್ನಿಗೆ ಎಕ್ಸಾಮ್ ಕೊಟ್ಟಿದ್ದೆ, ಅದಿತ್ತು ಇವತ್ತು, ಕಂಪ್ನಿಯಿಂದ ಇತ್ತು. ಹೌದಾ? ಕಂಗ್ರ್ಯಾಚುಲೇಷನ್, ಚೆನ್ನಾಗಿ ಮಾಡಿ. ಥ್ಯಾಂಕ್ ಯು ಥ್ಯಾಂಕ್ ಯು. ಅಲ್ಲ ಕಣ, ಕೈಯಲ್ಲಿ ಮಾಣಿಕ್ಯನ ಇಟ್ಕೊಂಡು ಮಂಗನ್ನ ಹುಡ್ಕೊಂಡು ಹೊಂಟಿದ್ಯಾ ನೋಡು. ನಿನ್ನ ಪ್ರಕಾರ ಚೆನ್ನಾಗಿರೋರು ಮಾಣಿಕ್ಯ ಅಂತ ಅಲ್ಲ, ಚೆನ್ನಾಗಿದ್ದು ಏನೋ ಕಾಪಿ ಪೇಸ್ಟ್ ಮಾಡಿಕೊಂಡು ಬಾಯ್ ಹ್ಯಾಟ್ ಹೊಡ್ಕೊಂಡು ಟಾಪ್ ಬಂದರೆ ಅಲ್ಲ. ಅವಳಲ್ಲಿ ಟ್ಯಾಲೆಂಟ್ ಇದೆ, ಆ ಟ್ಯಾಲೆಂಟ್ನ ನಾನು ನೋಡಿದ್ದೀನಿ. ಅವಳಿಗೆ ಇಂಟೆಲಿಜೆಂಟ್ ಇದೆ. ಅವಳು ಚೆನ್ನಾಗಿಲ್ಲ ಅಂತ ಯಾರು ಅಂತಾರೆ? ಅವ್ಳು ಹಾಕ್ಕೊಳ್ಳೋ ಡ್ರೆಸ್ಸು ವಿಲೇಜ್ ಟೈಪ್ ಇದೆ ಅಷ್ಟೇ, ಅದು ಬಿಟ್ಟರೆ ಆ ಥರ ಏನಿಲ್ಲ. ಏನೋಪ್ಪ ನಿನ್ನ ಇಷ್ಟ. ಸರಿ ನಡಿ ಹೋಗೋಣ, ಇವತ್ತು ಫುಟ್ಬಾಲ್ ಪ್ಲೇ ಇದೆ, ಹೋಗೋಣ. ನಡಿ. ನಿನ್ನೆ ಆರ್ ಮ್ಯಾಚ್ ನೋಡಿದೆ, ಏನು ಮಸ್ತ್ ನೋಡಿದಾರೆ ಗೊತ್ತಾ? ಅದು ಹೋಗಿ CSK ಚೂಡಿ ಹೊಡೆದ್ಬಿಟ್ಟಿದ್ದಾರೆ. ಹೌದು. ಯಾವಾಗಿದೆ ಮ್ಯಾಚು? ಟ್ರಿಪ್ಪಿಗೆ ಕೇಳಿದೆ, ನೀ ಏನು ರಿಪ್ಲೈನೇ ಮಾಡಲಿಲ್ಲ. ನಮ್ಮ ಮನೇಲಿ ಕಳಿಸಲ್ಲ, ಮೊದಲೇ ನಮ್ಮ ಅತ್ತೆ ಕಳಿಸಲ್ಲ. ಅಲ್ಲ ನೀ ಯಾವಾಗಲೂ ಬರೀ ಅತ್ತೆ ಅತ್ತೆ ಅಂತೀಯಲ್ಲ, ಈಗ ನಿಮ್ಮ ಅಪ್ಪ ಅಮ್ಮ ಇಲ್ವಾ? ನಂಗೆ ಗೊತ್ತಿಲ್ಲ, ನಂಗೆ ಅಪ್ಪ ಅಮ್ಮ ಯಾರಂತ. ಏನೋ ನಾನೆಲ್ಲೋ ಸಿಕ್ಕಿದ್ನಂತೆ ಅಷ್ಟೇ ಗೊತ್ತು ನಂಗೆ. ನಂಗೆ ಬೇಜಾರಾಗಲ್ವಾ ಹಂಗಂದಾಗ? ಬೇಜಾರಾಗಬೇಕು, ಅವ್ರು ನಾನು ಚೆನ್ನಾಗಿ ನೋಡ್ಕೊತಿದ್ದಾರೆ. ಅದಕ್ಕೆ ನಾನು ನಿನ್ನ ಹೆಸರು ಚೇಂಜ್ ಇದೆ, ಸುಮಾ ಅಂತ. ಹೌದು. ಬನ್ನಿ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ನಿನ್ನ ರಿಯಲ್ ಹೆಸರು ಕಾವ್ಯ ಅಲ್ಲ? ಹೌದು ಕಾವ್ಯ. ಎಲ್ಲರೂ ಸುಮಾ ಅಂತಾನೆ ಕರೀತಾರೆ. ರಿಜಿಸ್ಟ್ರಲ್ಲಿ ಕಾವ್ಯ ಇದೆ, ಸುಮಾ ಅಂತ ಚೇಂಜ್ ಮಾಡ್ಕೊಂಡಿದ್ದಾರೆ ಅಷ್ಟೇ. ಓಕೆ, ಬಾ ಕಾಲೇಜ್ಗೆ ಹೋಗೋಣ. ಸರಿ, ನೀನು ಹೋಗಿರು, ನಾನು ಲೈಬ್ರರಿಗೆ ಬುಕ್ ಕೊಟ್ಟು ಬರ್ತೀನಿ. ಹಾಂ ಸರಿ. ಆದ್ರೂ ನನ್ನ ಮುಂದೆ ಅವಳಿಗೆ ಹೊಗಳ್ತಾನಲ್ಲ, ಇರಲಿ ನೋಡ್ಕೊತೀನಿ. ಇರಲಿ, ಇವತ್ತು ಅತ್ತೆ ಮುಂದೆ ಹೇಳಿ ಕೈ ತೊಗೊತೀನಿ. ಮಿಸ್ ಹೇಳಿ. ಅದು ಏನಿಲ್ಲ, ಮ್ಯಾಥ್ಸಲ್ಲಿ ಸ್ವಲ್ಪ ಡೌಟ್ ಇತ್ತು, ನೀವು ಕ್ಲಿಯರ್ ಮಾಡ್ತೀನಿ ಅಂದರೆ. ಸಾರಿ, ನಂಗೆ ಇವತ್ತು ಹೇಳುವಷ್ಟು ಇದು ಇಲ್ಲ ಪೇಷನ್ಸು. ನಾಳೆ ನಿಮ್ಗೆ ಹೇಳಿದ್ರೆ ನಡೆಯುತ್ತಾ? ಹಾಗಾದರೆ ಕಾಫಿ ಕುಡಿಯೋಣ, ನಡಿ. ಸಾರಿ, ನಂಗೆ ಅದಕ್ಕೂ ಮೂಡಿಲ್ಲ, ಸಾರಿ. ಇಟ್ಸ್ ಓಕೆ, ನೆಕ್ಸ್ಟ್ ಟೈಮ್ ಬನ್ನಿ. ಮ್ಯಾನೇಜರ್, ಪ್ರಾಡಕ್ಟ್ ಎಲ್ಲ ಬಂತಾ? ಸರ್, ಏನಾಗಿದೆ ಅಂತಂದರೆ ನೀವು ಕಳಿಸಿರೋ ಮಟೀರಿಯಲ್ಲಿಗೆ ಅದು ಮ್ಯಾಚ್ ಆಗ್ತಿಲ್ಲ, ಅದಕ್ಕೆ ಅದನ್ನು ವಾಪಸ್ ಕಳಿಸಿ ಇವತ್ತು ಹೊಸದು ತರಿಸ್ತಾ ಇದ್ದೀನಿ. ನೋಡು, ಇವತ್ತು ಎಂಡ್ ಆಫ್ ದ ಡೇ ಎಲ್ಲ ಫಿನಿಶ್ ಆಗಬೇಕು. ಹಾಂ ಸರ್, ಅದು ಮಟೀರಿಯಲ್ದು ಅಮೌಂಟ್ ಇನ್ನೂ ರೀಫಂಡ್ ಆಗಿಲ್ಲ, ಅದಕ್ಕೆ.
ನೋಡು ನೋಡು, ಇದು ಪೈಪ್ಲೈನ್ ಎಲ್ಲ ಸರಿಯಾಗಿಲ್ಲ, ಇದನ್ನೆಲ್ಲ ಕರೆಕ್ಟಾಗಿ ಮಾಡಿಸು. ಇದು ನೋಡು ಇನ್ನೂ ಲೀಕ್ ಆಗ್ತಿದೆ. ನಾಳೆ ಏನಾದರೂ ಲೀಕ್ ಆದರೆ ಶುಗರ್ ಎಲ್ಲ ಔಟ್ ಬರುತ್ತೆ. ಅಂದರೆ ಬೆಲ್ಲದಷ್ಟು ಈ ಸಲ ಅಚ್ಚು ಟೈಪ್ ಮಾಡೋಕೆ ಹೇಳು. ವೇಸ್ಟ್ ಮೆಟೀರಿಯಲ್ ಎಲ್ಲ ವಾಪಸ್ ಉಂಡೆ ಮಾಡೋಕೆ ಹೇಳು. ಹಾಂ ಸರ್. ಸರ್ ಅದು ವೀಲ್ ಚೆನ್ನಾಗಿ ವರ್ಕ್ ಆಗ್ತಿಲ್ಲ. ಅದೇ ತೋರಿಸ್ ನೋಡಿ. ಸರ್ ಇಲ್ಲಿ ತೆಗೆದಿದೆ ನೋಡಿ, ಇದನ್ನೆಲ್ಲ ರೀಪ್ಲೇಸ್ ಮಾಡಬೇಕು. ಇದು ಲಾಸ್ಟ್ ವೀಕೇ ಅಲ್ಲ ನಾನು ಎಕ್ಸ್ಪೋರ್ಟ್ ಮಾಡಿದ್ದು, ಇಂಪೋರ್ಟ್ ಮಾಡಿಸಿದ್ದಲ್ಲ ಲಾಸ್ಟ್ ವೀಕ್ ಇದು ಹೆಂಗಾಯಿತು? ಸರ್ ಅದು ನೀವು ಲಾಸ್ಟ್ ವೀಕ್ ಇಂಪೋರ್ಟ್ ಮಾಡಿಸಿದ್ದು ನಿಜ, ಆದರೆ ಅದು ವರ್ಕ್ ಆಗ್ತಿಲ್ಲ. ಅതെಂಗೆ ಹಾಕು ನೋಡೋಣ. ಸರ್ ಶಾಕ್ ಹೊಡಿತಾ ಇದೆ ಅದಕ್ಕೆ. ನೋಡ್ತಾ ಶಾಕ್ ಹೊಡಿಯಕತ್ತಿತ್ತು ಅಂತಂದ್ರೆ ಅದು ಮಷಿನ್ ಪ್ರಾಬ್ಲಮ್ ಅಲ್ಲ, ಅದು ಎಲ್ಲಿ ಕನೆಕ್ಷನ್ ರಾಂಗ್ ಆಗಿದೆ ಅಲ್ಲಿ ನೋಡ್ಕೋದನ್ನ. ಸರಿ ತೋರಿಸ್ ನೋಡಿ ನನಗೆ. ಬನ್ನಿ ಸರ್. ಓ ರಾಮ್, ನೀನು ಬಂದುಬಿಟ್ಟಿದ್ಯಾ ಫ್ಯಾಕ್ಟ್ರಿಗೆ? ಅದೇ ಚಿಕ್ಕಮ್ಮ, ಅದು ಇದು ಡ್ಯಾಮೇಜ್ ಆಗಿತ್ತಲ್ಲ, ಅದನ್ನು ರಿಪೇರಿ ಮಾಡಿಸ್ತಾ ಇದೆ. ಅಪ್ಪ ಹೇಳಿಬಿಟ್ಟಿದ್ರು ಇವತ್ತು ಬೆಳಿಗ್ಗೆ, ಅದಕ್ಕೆ. ಹೌದಾ, ಏನಾಗಿದೆ ಅಂತೆ? ನಾನು ಎಲ್ಲ ನೋಡ್ಕೊತೀನಿ, ಹೋಗು. ನಿಂದೇನಾದ್ರು ಕೆಲಸ ಬೇರೆ ಇದ್ರೆ ನೀನು ಹೋಗ್ರಿ, ನಾನು ನೋಡ್ಕೊತೀನಿ. ಇರಲಿ ಚಿಕ್ಕಮ್ಮ, ನಾನೆಲ್ಲ ಫಿನಿಶ್ ಮಾಡೋಗ್ತೀನಿ. ಎಕ್ಸ್ಕ್ಯೂಸ್ ಮಿ ಚಿಕ್ಕಮ್ಮ, ನಾನು ಫೋನ್ ಬರ್ತಿದ್ದೆ. ಹಾಂ ಸರಿಪ್ಪ. ಏನಾಯ್ತು ಮ್ಯಾನೇಜರ್? ಮ್ಯಾಮ್, ಪೈಪ್ ರಿಪ್ಲೇಸ್ ಮಾಡಬೇಕಾದ್ರೆ ಏನಾಗಿಬಿಡ್ತು, ಡ್ಯಾಮೇಜ್ ಆಗಿಬಿಡ್ತು. ನಮ್ಮ ಕಡೆಯಿಂದ ಮಿಸ್ಟೇಕ್ ಆಗಿದೆ. ಅದಕ್ಕೆ ಅದನ್ನು ಕವರ್ ಅಪ್ ಮಾಡೋದಕ್ಕೆ ನಾನು ಈ ಥರ ಹೇಳಬೇಕಾಯ್ತು. ಅಂಥವೆಲ್ಲ ಮಾಡಬೇಕಾದ್ರೆ ನನಗೊಂದು ಮಾತು ಹೇಳ್ಬೇಕಲ್ವಾ? ಸಾರಿ ಮ್ಯಾಮ್. ಇವಾಗ ಅದ್ರದ್ದು ಅಮೌಂಟ್ ಎಷ್ಟು ಹೇಳು, ಅದನ್ನು ರೀಫಂಡ್ ಮಾಡೋದಕ್ಕೆ ಹೇಳ್ತೀನಿ. ಮ್ಯಾಮ್ ಅದನ್ನು ಹೇಳಿದ್ದೀನಿ, ಆದರೆ ಇದು ಮಟೀರಿಯಲ್ ತುಂಬ ಶಾಕ್ ಹೊಡಿತಿದೆ. ನೋಡು, ಶಾಕ್ ಹೊಡಿತಿದೆ ಅಂತ ರೀಪ್ಲೇಸ್ ಮಾಡಿ ಇದನ್ನು ಕೊಟ್ಟು ಇದ್ರದ್ದು ಅಮೌಂಟ್ ಎಲ್ಲ ನನ್ನ ಅಕೌಂಟಿಗೆ ಹಾಕಿಸು. ಹಾಂ ಸರಿ ಮ್ಯಾಮ್. ಹೌದು ಶ್ಯಾಮ್, ಇದು ಶಾಕ್ ಹೊಡಿತಾ ಇದೆ, ನಾನು ಚೆಕ್ ಮಾಡಿಸಿದೆ. ಸುಮ್ಮನೆ ಅದನ್ನು ರೀಪ್ಲೇಸ್ ಮಾಡಿಸೋಣ ಸುಮ್ಮನೆ. ಹೌದಾ, ಸರಿ ಚಿಕ್ಕಮ್ಮ, ಹಾಗೆ ಮಾಡೋಣ. ಅದನ್ನು ರೀಪ್ಲೇಸ್ ಮಾಡಿಸ್ಬಿಡು ಮ್ಯಾನೇಜರ್. ಹಾಂ ಸರ್. ಆಮೇಲೆ ಎಂಪ್ಲಾಯ್ ಇದು ಬೋನಸ್ ಏನಾದರೂ ಐತಾ? ಮ್ಯಾಮ್ ನೆಕ್ಸ್ಟ್ ಮಂತ್ ಇರ್ಬೋದಲ್ಲ ಮ್ಯಾಮ್? ನೆಕ್ಸ್ಟ್ ಮಂತ್ ಅಂತೆಲ್ಲ ಅನ್ನಕೋಬೇಡ, ಕ್ವಿಕ್ಕಾಗಿ ರಿಪೇರಿ ಮಾಡು, ಯಾಕಂದ್ರೆ ಈಗ ಲೋಡಿಂಗ್ ಜಾಸ್ತಿ ಬರ್ತಾ ಇದೆ. ಓಕೆನಾ? ಸರಿ ಆಂಟಿ, ನಾನು ಸ್ವಲ್ಪ ಕೆಲಸ ಇದೆ, ನಾನು ಮುಗಿಸ್ಕೊಂಡು ಬರಲ್ಲ. ಹಾಂ, ಓಯ್ವಾ. ಆಂಟಿ, ಅಪ್ಪ ಏನಾದರೂ ಕೇಳಿದರೆ ಇಲ್ಲೇ ಇದು ವೀಲ್ಸ್ ಎಲ್ಲ ತರೋದಕ್ಕೆ ಹೋಗಿದ್ದಾರೆ ಅಂತ ಹೇಳ್ಬಿಡಿ, ಆಯಿತಾ? ನೀವು ಹೋಗ, ನಾನೆಲ್ಲ ಮ್ಯಾನೇಜ್ ಮಾಡ್ತೀನಿ. ಆದರೆ ಚೆಕ್ ಬುಕ್ ಸೈನ್ ಮಾಡೋದಿತ್ತು, ಸೈನ್ ಮಾಡಿ ಹೋಗ್ಬಿಡ್ತೀಯಾ? ಮ್ಯಾನೇಜರ್ ಕೊಡಪ್ಪ, ಚೆಕ್ ಬುಕ್ ಎಲ್ಲಿದೆ? ಸರ್ ನಿಮ್ಮ ಕ್ಯಾಬಿನಲ್ಲಿ ಇಟ್ಟಿದ್ದೀನಿ, ಬನ್ನಿ. ನನಗೆ ಮಾಡಿದ ಮೋಸಗಳನ್ನು ನಾನು ನಿಮ್ಮ ಮೇಲೆ ಮಾಡಲೇಬೇಕಾಗುತ್ತೆ. ನನ್ನ ಗಂಡ ನೀವು ಆಸ್ತಿ ಕೊಟ್ಟಿದ್ರೆ ನಾನು ಹಿಂಗೆ ಮಾಡ್ತೀನಿ. ಆಮೇಲೆ ನಾನು ಮದುವೆ ಆಗಿ ಬಂದಾಗ ನಿಮ್ಮಮ್ಮ ನನ್ನನ್ನು ಹೆಂಗೆ ನೋಡಿದ್ರು ಗೊತ್ತಾ? ಬಡವ್ರ ಮನೆಯಿಂದ ಬಂದಿದ್ದೀನಿ ಅಂತ ಹೇಳಿ, ತಾನಾದರೆ ದೊಡ್ಡ ಶ್ರೀಮಂತರ ಮನೆಯಿಂದ ಬಂದವ್ರ ಗೊತ್ತಿ ನಾಟಕ ಮಾಡಿ ನನ್ನನ್ನು ಕೀಳಾಗಿ ನೋಡ್ತಿದ್ರು. ಇವಾಗ ನೋಡ್ತಾ ಇರೋ ನಿಮ್ಮನ್ನೆಲ್ಲ ಬೀದಿಗೆ ತಂದು ನಿರ್ವಹಿಸ್ತೀನಿ. ನನಗಾದ ಒಂದೊಂದು ಅವಮಾನಕ್ಕೂ ನಿಮ್ಮನ್ನು ಹೆಂಗೆ ಸೇರಿ ತೀರಿಸ್ಕೊತೀನಿ. ಮ್ಯಾಮ್ ಚೆಕ್ಕಿಗೆ ಸೈನ್ ಆಯ್ತಿದೆ, ಅಮೌಂಟ್ ಬರ್ದಿಲ್ಲ. ಎಷ್ಟು ಬರೀಲಿ? ಅದು 30 ಲಕ್ಷ ಬರೀ. 30 ಲಕ್ಷ ಬರೀ. ಅದರಲ್ಲಿ ಲೆಕ್ಕದಲ್ಲಿ ಏನು ತೋರಿಸಿ 25 ಲಕ್ಷ ಫ್ಯಾಕ್ಟ್ರಿಗೂ ಯೂಸ್ ಆಗಿದೆ, 5 ಲಕ್ಷ ಅವ್ನು ತೊಗೊಂಡು ಹೋಗಿದ್ದಾನೆ ಅಂತ. ಆವಾಗ ಹೆಂಗೆ ಏನು ಅಂತ ಯಾರೂ ಕೇಳೋದಕ್ಕಾಗಲ್ಲ, ಯಾಕಂತಂದರೆ ಅವ್ನು ತಪ್ಪಿದೆ. ಇವಾಗ ನೋಡು, ಫ್ಯಾಕ್ಟ್ರಿದು ಕೆಲಸ ಮಾಡೋದ್ಬಿಟ್ಟು ಹೋಗಿಬಿಟ್ಟಿದ್ದಾನೆ. ನಿಮ್ಗೇನಾದರೂ ಕೇಳಿದ್ರೆ ನಂಗೆ ಗೊತ್ತಿಲ್ಲ, ನಾನು 25 ಲಕ್ಷನೇ ಬರೆದಿದ್ದೀನಿ ಅಂತ ಹೇಳ್ಬಿಡು. ಆಗ ಹಾಂ, ಲೆಕ್ಕ ಮಾತ್ರ ಹಂಗೆ ತೋರಿಸು, ಸರಿನಾ? ಯಾ ಮ್ಯಾಮ್, ಶ್ಯೂರ್. ಬೋನಸ್ ವಿಚಾರ ನೋಡು, ಬೋನಸ್ ಈ ಸಲ ಕಡಿಮೆ ಕೊಡ್ತಾ ಇದೆ. ಯಾಕಂದರೆ ದೀಪಾವಳಿಗೆ ಆಲ್ರೆಡಿ ಬೋನಸ್ ಕೊಟ್ಟಿದ್ದಾರೆ ಮಾಮ. ಈ ಮಂತಂತರೂ ಈ 3 ತಿಂಗಳಿಂದ ನಾವು ಯಾವ ಕೆಲಸನೂ ಮಾಡಿಸಿಲ್ಲ ಇಲ್ಲಿ. ಸೊ ಕೆಲಸ ಮಾಡಿಸಿಲ್ಲ ಅಂತಂದರೆ ಯಾರಿಗೂ ಬೋನಸ್ ಕೊಡೋ ಅವಶ್ಯಕತೆ ಇಲ್ಲ. ಕೆಲಸ ಇಲ್ಲದೇ ಏನಕ್ಕೆ ಬೋನಸ್ ಕೊಡಬೇಕು? ವರ್ಷ ಕೊಡ್ತೀವಿ ಅಂತ ಈ ವರ್ಷನೂ ಕೊಡೋದಕ್ಕಾಗತ್ತಾ? ನೋಡು, ಬೋನಸ್ದ ಬಗ್ಗೆ ಒಟ್ಟೆ ಏನು ಎತ್ತಬೇಡ, ಹೇಳ್ಬಿಡು ವರ್ಕರ್ಸ್ಗೆ ಈ 3 ತಿಂಗಳು ಕೆಲಸ ಆಗಿಲ್ಲ, ಹಾಗಾಗಿ ನಾನು ಯಾರಿಗೂ ಬೋನಸ್ ಕೊಡ್ತಿಲ್ಲ ಅಂತ ಹೇಳಿ. ಫ್ಯಾಕ್ಟ್ರಿ ಸ್ಟಾರ್ಟ್ ಆದ ತಕ್ಷಣವೇ ಯೂನಿಯನ್ ಮೀಟಿಂಗ್ ಮಾಡಿ ಫಸ್ಟ್ ನೀವು ಮಾಡಬೇಕಾಗಿದ್ದ ಕೆಲಸ ಏನು? ಬೋನಸ್ ಇಲ್ಲ ಅಂತ ಅನೌನ್ಸ್ಮೆಂಟ್ ಮಾಡಬೇಕು ನೀನು. ಅರ್ಥ ಆಯ್ತಾ? ಮ್ಯಾಮ್ ವರ್ಕರ್ ಕೇಳಲ್ಲ ಮೇಡಮ್, ಯಾಕಂದರೆ ಈಗ ಆಲ್ರೆಡಿ ಅವ್ರಿಗೆ ದೀಪಾವಳಿ ಬೋನಸಲ್ಲಿ 5% ಕಡಿಮೆ ಕೊಟ್ಟಿದ್ದೀವಿ. ಅದೇ ಅವರು ಲಾಸ್ಟ್ ಟೈಮು ಜಗಳ ಮಾಡ್ತೀನಿ ಅಂತ ನಿಂತಿದ್ರು. ಇವಾಗ ಈಗೂ ಕಡಿಮೆ ಕೊಟ್ಟರೆ ಕೇಳಲ್ಲ ಅನಿಸುತ್ತೆ ಮೇಡಮ್. ಯಾರು ಕೇಳಲ್ಲ ಅವ್ರ ಕಡೆಯಿಂದ ಸೈನ್ ಮಾಡಿಸ್ಕೊ, ರಿಸೈನ್ ಮಾಡಿಸ್ಕೊಂಡು ಕಳಿಸ್ಬಿಡು, ಮತ್ತೆ ಹೊಸ ಎಂಪ್ಲಾಯಿನ ತಗೊಳ್ಳೋಣ. ಮ್ಯಾಮ್ ತುಂಬ ಹಳೆಯ ಎಂಪ್ಲಾಯಿಗಳು ತುಂಬ ಇದ್ದಾರೆ, ಅದನ್ನು ಹೆಂಗೆ ರಿಪ್ಲೇಸ್ಮೆಂಟ್ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ಈ ವಿಚಾರ ಏನಾದರೂ ಸಾಹೇಬರು ಗೊತ್ತಾದರೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ನನಗೆ ಅನಿಸುತ್ತೆ. ಅದ್ರ ಬಗ್ಗೆ ನನಗೆ ಬಿಡು, ನಾನೆಲ್ಲ ಮ್ಯಾನೇಜ್ ಮಾಡ್ತೀನಿ. ಅರ್ಥ ಆಯ್ತಾ? ಸರಿ ಮೇಡಮ್. ಏನಾತಮ್ಮ? ಇದ್ದಿದ್ದೆ ಬಿಡು. ಹೌದು, ಇವತ್ತು ಕಾಲೇಜ್ಗೆ ಹೋಗಿದ್ದ ನೀನು? ಕಾಲೇಜಲ್ಲಿ ಅದು ಮೀಟಿಂಗ್ ಇತ್ತಲ್ಲ, ಇತ್ತು ಕಮಿಟಿ ಮೀಟಿಂಗ್, ಹೋಗ್ಬೇಕಲ್ಲ ನೀನು? ಅಮ್ಮ ಶ್ಯಾಮ್ ಹೋಗ್ತಿದ್ದಾನಮ್ಮ, ಅದಕ್ಕೆ ನಾನು ಹೋಗಲಿಲ್ಲ. ಶ್ಯಾಮ್ ಇದ್ರೆ ಗೊತ್ತಲ್ಲ, ನನ್ನ ಮರ್ಯಾದೆನೇ ಇರಲ್ಲ ಅಲ್ಲಿ. ನಾವು ಹೋಗಿ ಏನು ಮಾಡಲಿ? ಕಮಿಟಿ ಮೆಂಬರ್ಸ್ ಎಲ್ಲ ಅವ್ನ ಮಾತೇ ಕೇಳ್ತಾರೆ. ಸುಮ್ಮನೆ ನಾನು ಹಿಂದಕ್ಕೆ ಸರಿದ್ಬಿಟ್ಟೆ, ಅವನೇ ಹೋಗಿ ಬರಲಿ ಬಿಡು ಅಂತ. ಇದೇ ನೋಡಿ ನೀನು ತಪ್ಪು ಮಾಡೋದು. ಇವಾಗ ನೀನು ಜವಾಬ್ದಾರಿ ತಗೊಳ್ಳೋದು, ಜವಾಬ್ದಾರಿನ ತಗೊಳ್ಳೋದಕ್ಕೆ ಕಲಿ. ಜವಾಬ್ದಾರಿನ ನೀನು ತಗೊಳಕತ್ರೆ ಅವ್ನು ಹಿಂದಕ್ಕೆ ಸಾಯ್ತಾರೆ. ಇಷ್ಟು ದಿವಸ ನೋಡು, ಎಲ್ಲ ಅಕ್ಕ ಜವಾಬ್ದಾರಿ ತಗೋತಿದ್ಲು. ಇವಾಗ ಅವಳಿಗೆ ಊಟದಲ್ಲಿ ನಿದ್ರೆ ಮಾತ್ರೆ ಆಗೋದು ಅದೆಲ್ಲ ಮಾಡಿ ಅವಳನ್ನ ಅನಾರೋಗ್ಯ ಮಾಡಿದೆ. ಅವಳು ಇವಾಗ ಜವಾಬ್ದಾರಿ ಬಿಟ್ಟು ಈಗ ನಾನು ತಗೋತಾ ಇದ್ದೀನಿ. ನೀನು ಏನಾದರೂ ಐಡಿಯಾ ಮಾಡು ಮಗನೇ. ನಾವು ಈ ಆಸ್ತಿನೆಲ್ಲ ಅನುಭವಿಸ್ಬೇಕು ಅಂತಂದ್ರೆ ಏನಾದರೂ ನಾವು ಐಡಿಯಾ ಮಾಡಲೇಬೇಕಾಗುತ್ತೆ. ಸರಿ ಅಮ್ಮ, ಇವತ್ತು ನಾ ಹೋಗಿ ಬರ್ತೀನಿ ತಗೋ. ಇವತ್ತು ಸಾಯಂಕಾಲ ಕಮಿಟಿ ಮೆಂಬರ್ಸ್ ಎಲ್ಲ ಮೀಟಿಂಗ್ ಮುಗಿದ ಮೇಲೆ ಹೆಂಗಾದರೂ ನೀನು ಫೈನಲ್ ಕೇಸ್ ನಿನ್ನ ಕಡೆಯಿಂದ ಬರುತ್ತಲ್ಲ, ಅವಾಗೇನೋ ಮಾತಾಡಿದ್ರಾತು. ನೋಡು, ಕಾಲ ಮೀರಿ ಹೋದಾಗ ಮಾತಾಡೋದು ಎಲ್ಲ ಬರಲ್ಲ. ಇವಾಗ ಏನಿದೆ ಪ್ರೆಸೆಂಟ್ ಮೂಮೆಂಟು, ಅದನ್ನ ನಾವು ಮಾಡಬೇಕು. ಇವಾಗ ನೀ ಹೋಗೋ ಒಂದು ಜೋಡಿ, ಇನ್ನೂ ಟೈಮ್ ಇದೆ. 11 ಗಂಟೆಗೆ ಮೀಟಿಂಗ್ ಸ್ಟಾರ್ಟ್ ಆಗುತ್ತೆ. ನೀನು ಹೋಗಿ ಅದ್ರದ್ದು ಏನೇನಿದೆ ನೋಡ್ಕೊಂಡು ಬಾ. ಸರಿ ಅಮ್ಮ. ಮತ್ತೆ ನಿಮ್ಮ ತಂಗಿ ಕಾಲೇಜ್ಗೆ ಹೋದ್ಲಾ? ಬಂದಿದ್ದಾಳ? ಏನೂ ಇಲ್ಲ?
ಅಮ್ಮ ಆಕೆ ಟ್ರಿಪ್ಪಿಂದ ಇನ್ನೂ ಬಂದಿಲ್ಲ ಸಿಂಚು ಮಿಂಚು ಜೋಡಿ ಹೋಗಿದ್ದಾಳಲ್ಲ